ಹಾಯ್ ಗೈಸ್, ನಮಸ್ತೆ. ಟೆಕ್ ನ್ಯೂಸ್ ಎಪಿಸೋಡ್ 1093ಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇವತ್ತಿನ ಟೆಕ್ ನ್ಯೂಸ್ ಆದ್ರೆ ಸ್ಟಾರ್ಟ್ ಮಾಡೋದಂತೆ. ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲನೇ ನ್ಯೂಸ್ ಬಂದ್ಬಿಟ್ಟು ನಮಗೆ ಸ್ಯಾಮ್ಸಂಗ್ ಇಂದ. ಸ್ಯಾಮ್ಸಂಗ್ ಕಂಪ್ನಿಯವರು ಅತಿ ಶೀಘ್ರದಲ್ಲಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ F36 5G ಈ ಒಂದು ಮೊಬೈಲ್ ನ ಲಾಂಚ್ ಮಾಡ್ತಿದ್ದಾರೆ. ಇವಾಗ ಅಫಿಷಿಯಲ್ ಆಗಿ ಟೀಸ್ ಮಾಡ್ತಿದ್ದಾರೆ ಕಮಿಂಗ್ ಸೂನ್ ಅಂತೇಳಿ. ಯಾವಾಗ ಲಾಂಚ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಇದು ಬಂದ್ಬಿಟ್ಟು ಫ್ಲಿಪ್ಕಾರ್ಟ್ ಅಲ್ಲಿ ನಿಮಗೆ ಸೇಲ್ಗಾದ್ರೆ ಬರುತ್ತೆ. ಎಫ್ ಅಂತ ಇತ್ತು ಅಂದ್ರೆ ನಿಮಗೆ ಫ್ಲಿಪ್ಕಾರ್ಟ್ ಅಲ್ಲಿ ಬರುತ್ತೆ, ಎಂ ಇತ್ತು ಅಂದ್ರೆ ನಿಮಗೆ ಅಮೆಝಾನ್ ಅಲ್ಲಿ ಸೇಲಿಗೆ ಬರುತ್ತೆ. ಎ ಸೀರೀಸ್ ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ನಿಮಗೆ ಆಫ್ಲೈನ್ ಟಾರ್ಗೆಟೆಡ್ ಮೊಬೈಲ್ಸ್ ಅಂತಾನೆ ಹೇಳ್ಬೋದು. ತುಂಬಾ ಜನರಿಗೆ ಗೊತ್ತಿರೋದಿಲ್ಲ, ಒಂದೇ ಹೆಸರಲ್ಲಿ ಲಾಂಚ್ ಮಾಡ್ಬೋದಲ್ಲ, ಎಫ್ ಅಂತ ಲಾಂಚ್ ಮಾಡ್ತಾರೆ, ಎಂ ಅಂತ ಲಾಂಚ್ ಮಾಡ್ತಾರೆ, ಎ ಅಂತ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅನ್ಕೊಂತಾರೆ. ಅದೆಲ್ಲದ್ರಿಂದನೂ ಕೂಡ ಒಂದೊಂದು ಸ್ಟೋರಿ ಆದ್ರೆ ಇದೆ. ಅಲ್ಲಷ್ಟೇ ಈ ಒಂದು ಮೊಬೈಲ್ಸ್ ಲಾಂಚ್ ಆಗುತ್ತೆ. ಆಸ್ ಯೂಶುವಲ್ ಇದರಲ್ಲಿ ನಿಮಗೆ MOLED ಡಿಸ್ಪ್ಲೇ ಇರುತ್ತೆ. ಆಂಡ್ರಾಯ್ಡ್ 15 ಇಂದ ನಿಮಗೆ ಔಟ್ ಆಫ್ ಬಾಕ್ಸ್ ಆಗುತ್ತೆ. ಎಕ್ಸಿನೋಸ್ 1380 ಈ ಒಂದು ಚಿಪ್ ಸೆಟ್ ನ ಯೂಸ್ ಮಾಡ್ತಿದ್ದಾರೆ. ಮೇನ್ ಕ್ಯಾಮ್ರಾ ನಿಮಗೆ 50 ಮೆಗಾ ಪಿಕ್ಸೆಲ್ ಇರುತ್ತೆ. ಇನ್ನ ಪ್ರೈಸ್ ವಿಷಯಕ್ಕೆ ಬಂದ್ರೆ ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ 20,000 ಒಳಗಡೆ ಲಾಂಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. 20,000 ಒಳಗಡೆ 100% ನಿಮಗೆ ಲಾಂಚ್ ಆಗುತ್ತೆ. ಇನ್ನ ಒಂದ್ ಸ್ವಲ್ಪ ಬೆಟರ್ ಪ್ರೈಸಿಂಗ್ ಅಲ್ಲಿ ಲಾಂಚ್ ಮಾಡಿದ್ರೆ ಇನ್ನ ಚೆನ್ನಾಗಿರುತ್ತೆ. ಸೊ ನೋಡೋಣಂತೆ ಸ್ಯಾಮ್ಸಂಗ್ ಕಂಪ್ನಿಯವರು ಈ ಒಂದು ಮೊಬೈಲ್ ನ ಯಾವಾಗ ಲಾಂಚ್ ಮಾಡ್ತಾರೆ ಅಂತ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ವಿವೋ ಇಂದ. ವಿವೋ ಕಂಪ್ನಿಯವರು ನಿನ್ನೆ ನಮ್ಮ ಇಂಡಿಯಾದಲ್ಲಿ ವಿವೋ X200 FE ಹಾಗೆ ಬಂದ್ಬಿಟ್ಟು ವಿವೋ X Fold 5 ಸೊ ಈ ಒಂದು ಡಿವೈಸಸ್ ನ ಲಾಂಚ್ ಮಾಡಿದ್ದಾರೆ. ಎರಡೂ ಕೂಡ ಧಮಾಕ ಅಂದ್ರೆ ಧಮಾಕ ಅಂತಾನೆ ಹೇಳ್ಬೋದು. ಅವರು ಲಾಂಚ್ ಮಾಡಿರೋ ಪ್ರೈಸಿಗೂ ಅವ್ರು ಪ್ರೊವೈಡ್ ಮಾಡ್ತಾ ಇರೋ ಸ್ಪೆಸಿಫಿಕೇಶನ್ಸ್ ಕೇಳಿದ್ರೆ ನೀವೇ ಶಾಕ್ ಆಗ್ತೀರಾ. ಅಷ್ಟು ಒಳ್ಳೆ ಮೊಬೈಲ್ಸ್ ನ ಲಾಂಚ್ ಮಾಡಿದ್ದಾರೆ. ಮೊದಲನೇದಾಗಿ ವಿವೋ X200 FE ಈ ಮೊಬೈಲ್ ಬಗ್ಗೆ ಮಾತಾಡೋಣಂತೆ. ಈ ಮೊಬೈಲ್ ನೋಡೋದಕ್ಕೆ ನಿಮಗೆ ಈ ರೀತಿಯಾಗಿ ಇರುತ್ತೆ. ವೆರಿ ವೆರಿ ಕಾಂಪ್ಯಾಕ್ಟ್ ಮೊಬೈಲ್ ಅಂತಾನೆ ಹೇಳ್ಬೋದು. ರೀಸೆಂಟ್ ಆಗಿ ಒನ್ ಪ್ಲಸ್ ಕಂಪ್ನಿಯವರು ಲಾಂಚ್ ಮಾಡಿದ್ರಲ್ಲ ಒನ್ ಪ್ಲಸ್ 13S ಅಂತೇಳಿ, ಸೇಮ್ ಟು ಸೇಮ್ ಅದೇ ಸೈಜ್ ಅಲ್ಲಿ ನಿಮಗೆ ಈ ಒಂದು ಮೊಬೈಲ್ ಬರುತ್ತೆ. ಡಿಸ್ಪ್ಲೇ ಸೈಜ್ ಬಂದ್ಬಿಟ್ಟು 6.31 ಇಂಚಸ್ 1.5K ರೆಸಲ್ಯೂಷನ್ ಡಿಸ್ಪ್ಲೇ ನ ಯೂಸ್ ಮಾಡಿದ್ದಾರೆ. 120 Hz ರಿಫ್ರೆಶ್ ರೇಟ್ ಗೆ ಸಪೋರ್ಟ್ ಮಾಡುತ್ತೆ. MediaTek Dimensity 9300+ ಈ ಒಂದು ಚಿಪ್ ಸೆಟ್ ನ ಯೂಸ್ ಮಾಡಿದ್ದಾರೆ. ಫ್ಲಾಗ್ಶಿಪ್ ಪ್ರೊಸೆಸರ್ ಅಂತಾನೆ ಹೇಳ್ಬೋದು, ತುಂಬಾನೇ ಚೆನ್ನಾಗಿರುತ್ತೆ. ಇನ್ನ ಕ್ಯಾಮೆರಾ ವಿಷಯಕ್ಕೆ ಬಂದ್ರೆ ರೈಟ್ ಸೈಡ್ ನಿಮಗೆ ಟ್ರಿಪಲ್ ಕ್ಯಾಮೆರಾ ಸೆಟಪ್ ಇರುತ್ತೆ. ಮೇನ್ ಕ್ಯಾಮೆರಾ 50 ಮೆಗಾ ಪಿಕ್ಸೆಲ್, ಸೆಕೆಂಡರಿ ಕ್ಯಾಮೆರಾ 50 ಮೆಗಾ ಪಿಕ್ಸೆಲ್, ಥರ್ಡ್ ಕ್ಯಾಮೆರಾ 8 ಮೆಗಾ ಪಿಕ್ಸೆಲ್, ಫ್ರಂಟ್ ಕ್ಯಾಮೆರಾ ನಿಮಗೆ 50 ಮೆಗಾ ಪಿಕ್ಸೆಲ್ ಇರುತ್ತೆ. 6500 mAh ಬ್ಯಾಟರಿ ಇರುತ್ತೆ. 90 ವಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. IP69 ರೇಟಿಂಗ್ ಇಂದ ಬರುತ್ತೆ. ಇನ್ನ ಪ್ರೈಸ್ ವಿಷಯಕ್ಕೆ ಬಂದ್ರೆ 55,000 ಇಟ್ಟಿದ್ದಾರೆ. ಆ ಒಂದು ಪ್ರೈಸ್ ರೇಂಜ್ ಅಲ್ಲಿ ಇದನ್ನ ಕನ್ಸಿಡರ್ ಮಾಡಬಹುದಾ ಬ್ರೋ ಅಂದ್ರೆ ಒನ್ ಪ್ಲಸ್ 13S ಮೊಬೈಲ್ ನ ಸೈಡ್ ಇಟ್ಟು ಈ ಮೊಬೈಲ್ ನ ನೀವು ಕನ್ಸಿಡರ್ ಮಾಡಬಹುದು. ಅಷ್ಟು ಒಳ್ಳೆ ಸ್ಪೆಸಿಫಿಕೇಶನ್ಸ್ ಇಂದ ನಿಮಗೆ ಲಾಂಚ್ ಮಾಡಿದ್ದಾರೆ. ಈಗ ಸಿಂಪಲ್ ಆಗಿ ಕಂಪೇರ್ ಮಾಡೋದಾದ್ರೆ ನಿಮಗೆ ಒನ್ ಪ್ಲಸ್ 13S ಅಲ್ಲಿ 5850 mAh ಬ್ಯಾಟರಿ ಇರುತ್ತೆ. ಇದರಲ್ಲಿ ನಿಮಗೆ 6500 mAh ಬ್ಯಾಟರಿ ಇರುತ್ತೆ. ಅದು ನಿಮಗೆ IP65 ರೇಟಿಂಗ್ ಇಂದ ಬರುತ್ತೆ. ಇದು ನಿಮಗೆ IP69 ರೇಟಿಂಗ್ ಇಂದ ಬರುತ್ತೆ. ಅದರಲ್ಲಿ 32 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮೆರಾ ಇರುತ್ತೆ. ಇದರಲ್ಲಿ ನಿಮಗೆ 50 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮೆರಾ ಇರುತ್ತೆ. ಅದು ನಿಮಗೆ 80 ವಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ಇದು ನಿಮಗೆ 90 ವಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ಈ ರೀತಿಯಾಗಿ ಕಂಪೇರ್ ಮಾಡ್ತಾ ಹೋದ್ರೆ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ಇವರು ಒಂದು ಸ್ವಲ್ಪ ಬೆಸ್ಟ್ ಅಲ್ಲಿ ಇದ್ದಾರೆ ಅಂತಾನೆ ಹೇಳ್ಬೋದು. ಅದ್ರ ಜೊತೆಗೆ ಕ್ಯಾಮ್ರಾಸ್ ಮಾತ್ರ ನಿಮಗೆ ತುಂಬಾ ಚೆನ್ನಾಗಿರುತ್ತೆ. ಒನ್ ಪ್ಲಸ್ ಮೊಬೈಲ್ ನ ನೀವು ಸೈಡಿಗೂ ಕೂಡ ತರಬೇಡಿ, ಅಷ್ಟು ಒಳ್ಳೆ ಮೊಬೈಲ್ ಅಂತಾನೆ ಹೇಳ್ಬೋದು. ವಿವೋದಲ್ಲಿ ನಿಮಗೆ ಕ್ಯಾಮ್ರಾಸ್ ಮಾತ್ರ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ನಮಗೆ ಕ್ಯಾಮ್ರಾ ಚೆನ್ನಾಗಿರಬೇಕು, ಮೊಬೈಲ್ ಚೆನ್ನಾಗಿರಬೇಕು, ಪ್ರೊಸೆಸರ್ ಕೂಡ ಫಾಸ್ಟ್ ಆಗಿರಬೇಕು, ಹಾಗೆ ಬಂದ್ಬಿಟ್ಟು ಸ್ಪೆಸಿಫಿಕೇಶನ್ಸ್ ಕೂಡ ಬೆಟರ್ ಆಗಿರಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಇದು ನಿಮಗೆ ಒನ್ ಆಫ್ ದ ಬೆಸ್ಟ್ ಮೊಬೈಲ್ ಅಂತಾನೆ ಹೇಳ್ತೀನಿ ಆ ಒಂದು ಪ್ರೈಸ್ ರೇಂಜ್ ಅಲ್ಲಿ. ಹಾಗೆ ವಿವೋ X Fold 5 ಈ ಒಂದು ಫೋಲ್ಡಬಲ್ ಫೋನ್ ಕೂಡ ಲಾಂಚ್ ಮಾಡಿದ್ದಾರೆ. ಫೋಲ್ಡಬಲ್ ಫೋನ್ ಮಾತ್ರ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ, ತುಂಬಾ ಕ್ಯೂಟ್ ಆಗಿದೆ ಅಂತಾನೆ ಹೇಳ್ಬೋದು. ಇದರ ಸ್ಪೆಸಿಫಿಕೇಶನ್ಸ್ ನೋಡೋದಾದ್ರೆ ಔಟರ್ ಡಿಸ್ಪ್ಲೇ, ಹೊರಗಿನ ಡಿಸ್ಪ್ಲೇ ನಿಮಗೆ 6.53 ಇಂಚಸ್ 1.5K ರೆಸಲ್ಯೂಷನ್ ಡಿಸ್ಪ್ಲೇ ಇಂದ ಬರುತ್ತೆ. 120 Hz ರಿಫ್ರೆಶ್ ರೇಟ್ ಗೆ ಸಪೋರ್ಟ್ ಮಾಡುತ್ತೆ. ಹಾಗೆ ಬಂದ್ಬಿಟ್ಟು ಡಾಲ್ಬಿ ವಿಷನ್ ಗೋ ಕೂಡ ಸಪೋರ್ಟ್ ಮಾಡುತ್ತೆ. ಇನ್ನ ಇನ್ನರ್ ಡಿಸ್ಪ್ಲೇ ಓಪನ್ ಮಾಡಿದಾದ್ಮೇಲೆ ನಿಮಗೆ 8.3 ಇಂಚಸ್ ಇರುತ್ತೆ. ಇದು ಬಂದ್ಬಿಟ್ಟು 2K ರೆಸಲ್ಯೂಷನ್ ಡಿಸ್ಪ್ಲೇ. ಇದಕ್ಕೂ ಕೂಡ ನಿಮಗೆ ಡಾಲ್ಬಿ ವಿಷನ್ ಸಪೋರ್ಟ್ ಇರುತ್ತೆ. ಡಿಸ್ಪ್ಲೇ ಮಾತ್ರ ಸೂಪರ್ ಅಂತಾನೆ ಹೇಳ್ಬೋದು. ಇನ್ನ ಪ್ರೊಸೆಸರ್ ವಿಷಯಕ್ಕೆ ಬಂದ್ರೆ ಸ್ನ್ಯಾಪ್ಡ್ರ್ಯಾಗನ್ 8 Gen 3 ಈ ಒಂದು ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ. ಸ್ನ್ಯಾಪ್ಡ್ರ್ಯಾಗನ್ 8 Elite ಯೂಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು. ಈ ಒಂದು ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ. ಇದು ಕೂಡ ಫ್ಲಾಗ್ಶಿಪ್ ಪ್ರೊಸೆಸರ್ ಆದ್ರೆ ಒಂದು ಸ್ವಲ್ಪ ಹಳೇದಾಯ್ತು. ಇನ್ನ ಕ್ಯಾಮೆರಾ ವಿಷಯಕ್ಕೆ ಬಂದ್ರೆ ರೇಟ್ ಸೈಡ್ ನಿಮಗೆ ಟ್ರಿಪಲ್ ಕ್ಯಾಮೆರಾ ಸೆಟಪ್ ಇರುತ್ತೆ. ಮೇನ್ ಕ್ಯಾಮೆರಾ 50 ಮೆಗಾ ಪಿಕ್ಸೆಲ್, ಸೆಕೆಂಡರಿ ಕ್ಯಾಮೆರಾ 50 ಮೆಗಾ ಪಿಕ್ಸೆಲ್, ಥರ್ಡ್ ಕ್ಯಾಮೆರಾನು ಕೂಡ 50 ಮೆಗಾ ಪಿಕ್ಸೆಲ್ ಇರುತ್ತೆ. ಇನ್ನ ಫ್ರಂಟ್ ಕ್ಯಾಮೆರಾ ವಿಷಯಕ್ಕೆ ಬಂದ್ರೆ ಎರಡು ಫ್ರಂಟ್ ಕ್ಯಾಮೆರಾ ಇರುತ್ತೆ. ಹೊರಗಡೆನೂ ಕೂಡ 20 ಮೆಗಾ ಪಿಕ್ಸೆಲ್ ಇರುತ್ತೆ, ಒಳಗಡೆನೂ ಕೂಡ ನಿಮಗೆ 20 ಮೆಗಾ ಪಿಕ್ಸೆಲ್ ಇರುತ್ತೆ. ಕ್ಯಾಮ್ರಾಸ್ ಮಾತ್ರ ಸೂಪರ್ ಡೂಪರ್ ಅಂತಾನೆ ಹೇಳ್ಬೋದು.
ಇದು ನಿಮಗೆ 6000 mAh ಬ್ಯಾಟರಿಯಿಂದ ಬರುತ್ತೆ. 80 ವಾಟ್ ಫಾಸ್ಟ್ ಚಾರ್ಜಿಂಗಿಗೆ ಸಪೋರ್ಟ್ ಮಾಡುತ್ತೆ, 40 ವಾಟ್ ವೈರ್ಲೆಸ್ ಚಾರ್ಜಿಂಗಿಗೆ ಸಪೋರ್ಟ್ ಮಾಡುತ್ತೆ, 5 ವಾಟ್ ರಿವರ್ಸ್ ವೈರ್ಲೆಸ್ ಚಾರ್ಜಿಂಗಿಗೆ ಸಪೋರ್ಟ್ ಮಾಡುತ್ತೆ. IP-X9+ ರೇಟಿಂಗ್ ಇಂದ ಬರುತ್ತೆ. 4 ವರ್ಷ OS ಅಪ್ಡೇಟ್ ಕೊಡ್ತಾರೆ, 5 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ಸ್ ನ ಪ್ರೊವೈಡ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಇನ್ನು ಪ್ರೈಸ್ ವಿಷಯಕ್ಕೆ ಬಂದ್ರೆ 16GB 512GB ವೇರಿಯಂಟ್ 1.5 ಲಕ್ಷ ಇಟ್ಟಿದ್ದಾರೆ. ತುಂಬಾ ರೀಸನಬಲ್ ಪ್ರೈಸ್ ಅಲ್ಲಿ ಲಾಂಚ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಕ್ಯಾಮ್ರಾಸ್ ನಮ್ಮ ಮೇನ್ ಪ್ರಯಾರಿಟಿ. ಫೋಲ್ಡಬಲ್ ಫೋನ್ ಇರಬೇಕು, ಕ್ಯಾಮ್ರಾಸ್ ನಮಗೆ ಸುಪೀರಿಯರ್ ಆಗಿರಬೇಕು ಅಂದ್ರೆ ಇದು ನಿಮಗೆ ಬೆಸ್ಟ್ ಮೊಬೈಲ್ ಅಂತಾನೆ ಹೇಳ್ತೀನಿ. ರೀಸೆಂಟ್ ಆಗಿ ಲಾಂಚ್ ಮಾಡೋದ್ರಲ್ಲ ಸ್ಯಾಮ್ಸಂಗ್ ಅವರು ಕೂಡ, ಸ್ಯಾಮ್ಸಂಗ್ ಗ್ಯಾಲಕ್ಸಿ Z Fold 7 ಅದು ಕೂಡ ನಿಮಗೆ ಚೆನ್ನಾಗಿರುತ್ತೆ. ಅದರಲ್ಲಿ ನಿಮಗೆ ಫ್ಲಾಗ್ಶಿಪ್ ಪ್ರೊಸೆಸರ್ ಇರುತ್ತೆ, ಇದು ಕೂಡ ಫ್ಲಾಗ್ಶಿಪ್. ಆದ್ರೆ ಇವರು ಕೂಡ ಸ್ನ್ಯಾಪ್ಡ್ರ್ಯಾಗನ್ 8 ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ಆದ್ರೆ ತುಂಬಾ ರೀಸನಬಲ್ ಪ್ರೈಸ್ ಅಲ್ಲೇ ಈ ಒಂದು ಫೋಲ್ಡ್ ಮೊಬೈಲ್ ನ ಲಾಂಚ್ ಮಾಡಿದ್ದಾರೆ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಟೆಸ್ಲಾ ಇಂದ, ಟೆಸ್ಲಾ ಕಂಪನಿಯವರು ಫೈನಲಿ ನಮ್ಮ ಇಂಡಿಯಾದಲ್ಲಿ ಟೆಸ್ಲಾ ಕಾರ್ ನ ಲಾಂಚ್ ಮಾಡಿದ್ದಾರೆ. ಒಫಿಷಿಯಲ್ ಆಗಿ ಸ್ಟೋರ್ ಕೂಡ ಓಪನ್ ಮಾಡಿದ್ದಾರೆ ಮುಂಬೈಯಲ್ಲಿ. ಮುಂಬೈ BKC ಗೊತ್ತಲ್ಲ, ಜಿಯೋ ಮಾಲ್, ಸೊ ಅಲ್ಲೇ ನಿಮಗೆ ಆಪಲ್ ಸ್ಟೋರ್ ಕೂಡ ಇರೋದು. ಅದೇ ಬಿಲ್ಡಿಂಗ್ ಅಲ್ಲೇ ನಿಮಗೆ ಟೆಸ್ಲಾ ಶೋರೂಮ್ ಕೂಡ ಇರುತ್ತೆ. ನಮ್ಮ ಇಂಡಿಯಾದಲ್ಲೇ ಫಸ್ಟ್ ಶೋರೂಮ್ ಅಂತಾನೆ ಹೇಳ್ಬೋದು. ಟೆಸ್ಲಾ ಒಂದು ಕಾರ್ ನ ಲಾಂಚ್ ಮಾಡಿದ್ದಾರೆ, ಟೆಸ್ಲಾ ಮಾಡೆಲ್ Y ಅಂತೇಳಿ. ಇದನ್ನ ನೀವು ಒಂದ್ಸಲ ಕಂಪ್ಲೀಟ್ ಆಗಿ ಚಾರ್ಜ್ ಮಾಡಿದೀರಾ ಅಂದ್ರೆ 500 ಕಿಲೋಮೀಟರ್ ನಿಮಗೆ ಮೈಲೇಜ್ ಕೊಡುತ್ತೆ. ಟಾಪ್ ಸ್ಪೀಡ್ ಬಂದ್ಬಿಟ್ಟು 201 km/h ಆದ್ರೆ ಇರುತ್ತೆ. 0 to 100 ನಿಮಗೆ 5.9 ಸೆಕೆಂಡ್ ಅಲ್ಲಿ ರೀಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಇನ್ನ ಪ್ರೈಸಸ್ ವಿಷಯಕ್ಕೆ ಬಂದ್ರೆ ಸ್ಟಾರ್ಟಿಂಗ್ ಪ್ರೈಸ್ ನಿಮಗೆ 60 ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ, 68 ಲಕ್ಷದವರೆಗೂ ಆದ್ರೆ ಇಟ್ಟಿದ್ದಾರೆ. ಇವಾಗ ಅಟ್ ಪ್ರೆಸೆಂಟ್ ಒಂದು ಕಾರ್ ನ ಮಾತ್ರ ಲಾಂಚ್ ಮಾಡಿದ್ದಾರೆ. ಈಗಾಗಲೇ ನಮ್ಮ ಇಂಡಿಯಾಗೆ ಎಲ್ಲಾ ಕಾರ್ಸ್ ಕೂಡ ಇಂಪೋರ್ಟ್ ಮಾಡ್ಕೊಂಡಿದ್ದಾರೆ. ನಿಮಗೆ ಟೆಸ್ಲಾ ಸೈಬರ್ ಟ್ರಕ್ ಏನಿದೆಲ್ಲ ಅದು ಕೂಡ ಈಗಾಗಲೇ ನಮ್ಮ ಇಂಡಿಯಾಗೆ ಬಂದಿದೆ, ಆದ್ರೆ ಅದನ್ನ ಒಫಿಷಿಯಲ್ ಆಗಿ ಇನ್ನೂ ಲಾಂಚ್ ಮಾಡಿಲ್ಲ. ಇದೊಂದು ಕಾರ್ ನ ಮಾತ್ರ ಇವತ್ತು ಒಫಿಷಿಯಲ್ ಆಗಿ ಲಾಂಚ್ ಮಾಡಿದ್ದಾರೆ. ತುಂಬಾ ಖುಷಿ ಆಯ್ತು ಅಂತಾನೆ ಹೇಳ್ಬೋದು. ತುಂಬಾ ಡೌಟ್ಸ್ ಇತ್ತು ಟೆಸ್ಲಾ ಬರುತ್ತಾ 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 ಅಂತೇಳಿ. ಫೈನಲ್ ಇವಾಗ ನಮ್ಮ ಇಂಡಿಯಾದಲ್ಲಿ ಟೆಸ್ಲಾ ಕಂಪನಿಯವರು ಬಂದಿದ್ದಾರೆ, ಅದರ ಜೊತೆಗೆ ಒಂದು ಕಾರ್ನು ಕೂಡ ಲಾಂಚ್ ಮಾಡಿದ್ದಾರೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಹುವಾವೆ ಇಂದ, ಹುವಾವೆ ಕಂಪನಿಯವರು ಚೈನಾದಲ್ಲಿ ಒಂದು ಹೊಸ ಮೊಬೈಲ್ ನ ಲಾಂಚ್ ಮಾಡಿದ್ದಾರೆ, ಹುವಾವೆ ಪೂರಾ 80 ಅಲ್ಟ್ರಾ ಅಂತೇಳಿ. ಈ ಮೊಬೈಲ್ ಅಲ್ಲಿ ಯೂಸ್ ಮಾಡಿರೋ ಟೆಕ್ನಾಲಜಿ ಕೇಳಿದ್ರೆ ನೀವೆಲ್ಲರೂ ಕೂಡ ಶಾಕ್ ಆಗ್ತೀರಾ. ಪ್ರಪಂಚದಲ್ಲೇ ಮೊದಲ ಫೋನ್, ಇದರಲ್ಲಿ ನಿಮಗೆ ಸ್ವಿಚಬಲ್ ಡ್ಯುಯಲ್ ಟೆಲಿಫೋಟೋ ಕ್ಯಾಮ್ರಾ ಆದ್ರೆ ಇರುತ್ತೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ 2 ಕ್ಯಾಮ್ರಾಸ್ ಇರುತ್ತೆ, ಆ ಕ್ಯಾಮ್ರಾಸ್ ಅನ್ನೋದು ಶಿಫ್ಟ್ ಆಗುತ್ತೆ. ಈ ತರ ಟೆಕ್ನಾಲಜಿ ಯಾವ ಮೊಬೈಲ್ ಅಲ್ಲೂ ಕೂಡ ಇಲ್ಲ. ಎರಡು ಕೂಡ ನಿಮಗೆ ಟೆಲಿಫೋಟೋ ಸೆನ್ಸರ್, ಅದೆರಡು ಕೂಡ ನಿಮಗೆ ಶಿಫ್ಟ್ ಆಗ್ತಾ ಇರುತ್ತೆ. ಇವಾಗ ನೀವು 10x ವರೆಗೂ ಝೂಮ್ ಮಾಡಿದ್ದೀರಾ ಅಂದ್ರೆ ಒಂದು ಸೆನ್ಸರ್ ಆಕ್ಟಿವೇಟ್ ಆಗುತ್ತೆ, 10x ದಾಟ್ತು ಅಂದ್ರೆ ಇನ್ನ ಒಂದು ಕ್ಯಾಮ್ರಾಗೆ ಶಿಫ್ಟ್ ಆಗುತ್ತೆ. ಈ ತರ ಸ್ವಿಚಬಲ್ ಟೆಕ್ನಾಲಜಿನ ತಂದಿದೀವಿ ಅಂತ ಹೇಳ್ಬಿಟ್ಟು ಹುವಾವೆ ಕಂಪನಿಯವರು ಹೇಳ್ತಾ ಇದ್ದಾರೆ. 100x ವರೆಗೂ ನೀವು ಝೂಮ್ ಮಾಡಿದ್ರು ಕೂಡ ನಿಮಗೆ ಕ್ಲಾರಿಟಿಯಲ್ಲಿ ಎಲ್ಲಿಯೂ ಕೂಡ ಚೇಂಜಸ್ ಇರೋದಿಲ್ಲ. ಅಷ್ಟು ಒಳ್ಳೆ ಪಿಕ್ಚರ್ ಕ್ವಾಲಿಟಿ ನಿಮಗೆ ಈ ಒಂದು ಮೊಬೈಲ್ ಅಲ್ಲಿ ಇರುತ್ತೆ. ಆಸ್ ಯೂಶುವಲ್ ನಿಮಗೆ ಕಿರಿನ್ ಚಿಪ್ಸೆಟ್ ಯೂಸ್ ಮಾಡಿರ್ತಾರೆ 9020, ತುಂಬಾ ಒಳ್ಳೆ ಚಿಪ್ಸೆಟ್ ಅಂತಾನೆ ಹೇಳ್ಬೋದು. ನಮ್ಮ ಇಂಡಿಯಾದಲ್ಲಿ ಈ ಒಂದು ಮೊಬೈಲ್ಸ್ ಲಾಂಚ್ ಮಾಡೋದಿಲ್ಲ, ಅದೇ ಮೈನಸ್. ನಮ್ಮ ಇಂಡಿಯಾದಲ್ಲಿ ಏನಾದ್ರೂ ಹುವಾವೆ ಫೋನ್ಸ್ ಇದ್ದಿದ್ರೆ ಲಿಟರಲಿ ನೀವು ತುಂಬಾ ಜನ ಅಂದ್ಕೋಬಹುದು ಸ್ಯಾಮ್ಸಂಗ್ ಮೊಬೈಲ್ಸ್ ಕೂಡ ತುಂಬಾ ಜನ ತಗೊಂತಾ ಇರಲಿಲ್ಲ. ಹುವಾವೆ ಫೋಲ್ಡಬಲ್ ಫೋನ್ಸ್ ಹಾಗೆ ಬಂದ್ಬಿಟ್ಟು ಹುವಾವೆ ಫೋನ್ಸ್ ನ ಅಷ್ಟು ಜನ ತಗೊಂತಾ ಇದ್ರು. ರೀಸನ್ ಏನು ಅಂದ್ರೆ ಇವಾಗ ಅಟ್ ಪ್ರೆಸೆಂಟ್ ನಮಗೆ ಸ್ಯಾಮ್ಸಂಗ್ ಇದೆಲ್ಲ, ನಮಗೆ ಸ್ಯಾಮ್ಸಂಗ್ ಒಂದ್ ಸ್ವಲ್ಪ ಸುಪೀರಿಯರ್ ಅನ್ಸುತ್ತೆ. ಯಾವಾಗ ನಾವು ಒಂದ್ ಸ್ವಲ್ಪ ಹುವಾವೆ ಬಗ್ಗೆ ಯೋಚನೆ ಮಾಡಿದ್ರೆ ಸ್ಯಾಮ್ಸಂಗ್ ಏನು ಇಲ್ಲ ಅನ್ಸುತ್ತೆ. ಅಷ್ಟು ಒಳ್ಳೊಳ್ಳೆ ಟೆಕ್ನಾಲಜೀಸ್ ಡಿಸೈನ್ ಅಲ್ಲಿ ಆಗಿರ್ಬೋದು, ಇನೋವೇಷನ್ ಅಲ್ಲಿ ಆಗಿರ್ಬೋದು, ಹುವಾವೆ ಕಂಪನಿಯವರು ಅಷ್ಟು ಫಾಸ್ಟ್ ಇದ್ದಾರೆ ಅಂತಾನೆ ಹೇಳ್ಬೋದು. ಈ ಮೊಬೈಲ್ ನ ಚೈನಾದಲ್ಲಿ ಲಾಂಚ್ ಮಾಡಿದ್ದಾರೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಅಮೆರಿಕಾದಲ್ಲಿ ನಿನ್ನೆ ಒಂದು ಇನ್ಸಿಡೆಂಟ್ ನಡೆದಿದೆ. ಈ ಇನ್ಸಿಡೆಂಟ್ ಕೇಳಿದ್ರೆ ನೀವೆಲ್ಲರೂ ಕೂಡ ಶಾಕ್ ಆಗ್ತೀರಾ. ಒಫಿಷಿಯಲ್ ಆಗಿ UFO ಸ್ಪಾಟ್ ಆಗಿದೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಏಲಿಯನ್ಸ್ ಇದರಲ್ಲೇ ಇರ್ತಾರೆ. ಇದು ಬಂದ್ಬಿಟ್ಟು ಸ್ಟಾಗ್ನೆಂಟ್ ಆಗಿ ನಿಂತಿದೆ. ಪ್ರತಿ ಸಲ ಏನಾಗ್ತಾ ಇತ್ತು ಅಂದ್ರೆ ಮೂವಿಂಗ್ ಅಲ್ಲಿ ಇರ್ತಾ ಇತ್ತು, ನಮ್ಮ ಕಣ್ಣಿಗೂ ಕೂಡ ಕಾಣಿಸ್ತಾ ಇರಲಿಲ್ಲ, ಅಷ್ಟು ಫಾಸ್ಟ್ ಆಗಿ ಮೂವ್ ಆಗ್ತಾ ಇತ್ತು. ಆದ್ರೆ ನಿನ್ನೆ ನೋಡ್ಕೊಂಡ್ರೆ ಈ ರೀತಿಯಾಗಿ ಸ್ಟಾಗ್ನೆಂಟ್ ಆಗಿ ನಿಂತಿದೆ. ಅದ್ರ ಜೊತೆಗೆ ತುಂಬಾ ಫೋಕಸ್ ಅಲ್ಲಿ ಒಂದು ಲೈಟ್ ರೇನು ಕೂಡ ಕಾಣಿಸ್ತಾ ಇದೆ. ಅಲ್ಲಿ ಏನ್ ನಡೀತಾ ಇದೆಯೋ ಏನಾಗ್ತಿದೆಯೋ ಒಂದು ಕೂಡ ಗೊತ್ತಿಲ್ಲ. ಈ ಒಂದು ವಿಡಿಯೋ ತುಂಬಾ ವೈರಲ್ ಆಗಿದೆ ಅಂತಾನೆ ಹೇಳ್ಬೋದು. ತುಂಬಾ ಕಡೆ ಇವಾಗ ನ್ಯೂಸ್ ಚಾನೆಲ್ಸ್ ಎಲ್ಲ ಓಪನ್ ಮಾಡಿದ್ರೆ ನಿಮಗೆ ಈ ವಿಡಿಯೋನೇ ಕಾಣಿಸ್ತಾ ಇರುತ್ತೆ. ನಿನ್ನೆ ಒಫಿಷಿಯಲ್ ಆಗಿ ಅಮೆರಿಕಾದಲ್ಲಿ ಈ ಒಂದು UFO ಆದ್ರೆ ಕಾಣಿಸಿದೆ. ಏಲಿಯನ್ಸ್ ಅಂತೂ ಇದಾರೆ, ಇಲ್ಲ ಅಂತ ನಾವು ಹೇಳೋದಕ್ಕೆ ಚಾನ್ಸೇ ಇಲ್ಲ. ಏಲಿಯನ್ಸ್ ಅಂತೂ 100% ಇದ್ದಾರೆ. ಇವಾಗ ನಾವು ಯಾವ ರೀತಿ ಈ ಒಂದು ಪ್ರಪಂಚದಲ್ಲಿ ಜೀವನ ಮಾಡ್ತಿದೀವೋ ಅದೇ ರೀತಿ ಈ ತರ ಪ್ರಪಂಚಗಳು ಎಷ್ಟೋ ಇರುತ್ತೆ. ಈ ತರ ಅರ್ಥ ಅನ್ನೋದು ತುಂಬಾ ಇರುತ್ತೆ ಅಂತಾನೆ ಹೇಳ್ಬೋದು. ಅದು ನಮ್ಮ ಕಣ್ಣಿಗೂ ಕೂಡ ಕಾಣಿಸೋದಿಲ್ಲ. ಆದ್ರೆ ಅಲ್ಲಿರೋರು ನಮ್ಗಿಂತ ಇನ್ನೂ ಒಂದು ಸ್ವಲ್ಪ ಇಂಪ್ರೂವ್ ಆಗಿರ್ತಾರೆ. ಹಾಗೆ ಬಂದ್ಬಿಟ್ಟು ಟೆಕ್ನಾಲಜಿ ವೈಸ್ ಅವ್ರನ್ನ ಇಂಪ್ರೂವ್ ಇರ್ತಾರೆ. ಅದಕ್ಕೋಸ್ಕರ ಆರಾಮಾಗಿ ಅವ್ರಿಗೆ ಬಂದ್ಬಿಟ್ಟು ನೋಡ್ಕೊಂಡಾದ್ರೆ ಹೋಗ್ತಿದ್ದಾರೆ. ಏಲಿಯನ್ಸ್ ಅಂತೂ ಇದ್ದಾರೆ. ಈ ವಿಡಿಯೋ ಇವಾಗ ಇಂಟರ್ನೆಟ್ ಅಲ್ಲಿ ತುಂಬಾನೇ ವೈರಲ್ ಆಗಿದೆ. ಸೊ ಇಷ್ಟೇ ಗೈಸ್, ಇವತ್ತು ನನಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್ ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣಂತೆ. ಅಲ್ಲಿವರೆಗೂ ಬಾಯ್ ಬಾಯ್.